ನನ್ನ ಹೆಸರು ಮಹಾದೇವ್ ಅಂಬೇಡ್ಕರ್. ನಾನು ಭೀಮನ ಗುರು, ಭೀಮರಾವ್ ಸತ್ಪಾಲ್ ಅಂಬೇವಾಡಿಯ ಗುರು. ಭೀಮರಾವ್ನ ಜನ್ಮ ಏಪ್ರಿಲ್ 14, 1891 ಮಿಲಿಟರಿ ಕಂಟೋನ್ಮೆಂಟ್ ಅಲ್ಲಾಯಿತು. ಭೀಮರಾವ್ ಅವರ ತಂದೆ ರಾಮ್ಜಿ ಸತ್ಪಾಲ್ ಬ್ರಿಟಿಷ್ ಇಂಡಿಯನ್ ಆರ್ಮಿಯಲ್ಲಿ ಸುಬೇದಾರ್ ಆಗಿದ್ದರು, ಶಿಸ್ತಿನ ಸಿಪಾಯಿ. ತಾಯಿ ಮಹಾಮಾಯಿ ಭೀಮಾಬಾಯಿ ಮುರ್ಬಾದ್ಕರ್ ಸತ್ಪಾಲ್. ಅಯ್ಯೋ ಮಕ್ಕಳು ಎಷ್ಟು ತುಂಟ್ರಪ್ಪ. ವಾ ಭೀಮಬಾಯಿ, ನೋಡಮ್ಮ, ನಿನ್ನ ಮಕ್ಕಳು ಅವ್ರ ಸ್ನೇಹಿತರು ಅಲ್ಲಿ ಮರ್ಕೋತಿ ಆಟ ಆಡ್ತವ್ರೆ. ಚೂರು ಹೆಚ್ಚು ಕಮ್ಮಿ ಆಗಿ ಬಿದ್ದು ಕೈಕಾಲು ಗಾಯ ಆದ್ರೆ ಅಯ್ಯೋ, ಎಷ್ಟು ಹೇಳಿದ್ರು ಅಷ್ಟ ಐನೋರೆ. ಮಾಡಿಸ್ತೀನಿ. ಲೇ ಮಕ್ಳ, ಆ ಹುಣಸೆ ಮರ ಯಾಕೋ ಹತ್ತಕ್ ಹೋದ್ರಿ? ಆ ಮರದಲ್ಲಿ ದೆವ್ವ ಇದೆ. ರಾತ್ರಿ ಮಲ್ಕೊಂಡಾಗ ಬಂದು ಕಾಲ್ ಕಚ್ಕೊಂಡು ಹೋಗುತ್ತೆ. ಅವತ್ತು ಬರ್ದರ ದೆವ್ವ ಇವತ್ತು ಬಿಡ್ತಾ ನನಗೆಲ್ಲ ಗೊತ್ತಿದ್ದ ಆಟ. ಬಿಡು ಭೀಮಾಬಾಯಿ, ನಿನ್ನ ಮಗ ಎಂತಹ ಚಾಣಾಕ್ಷ ಗೊತ್ತಾ? ಲೇ ಭೀಮಾ, ನೀನ್ ಹಿಂಗೆ ಇರೋ. ಯಾರು ಏನೇ ಹೇಳಿದ್ರು ನೀನು ಸತ್ಯವನ್ನು ಯಾವತ್ತೂ ಪರೀಕ್ಷೆ ಮಾಡ್ತಾನೆ ಇರು. ನೀವಿಬ್ರು ಏಳೋ ಮೇಲೆ ಆಚೆ ಹೋಗಿ ಕುತ್ಕೊಳ್ರ. ಎತ್ಕೊಡಿ, ಮಾರ್ಕೊಡಿ. ಪ್ರತಿದಿನ ಇದನ್ನ ತಗೊಬಂದು ಇದ್ರ ಮೇಲೆ ಕುಂತ್ಕೊಡಿ. ಸೂರ್ಯನಿಗೂ ಗ್ರಹಣವಿದೆ, ಶೂರನಿಗೂ ಸೋರುವಿದೆ, ಕಾಲಕ್ಕೂ ತೊಡಕುವಿದೆ, ದೇವರಿಗೂ ಶಾಪವಿದೆ. ಸೂರ್ಯನಿಗೂ ಗ್ರಹಣವಿದೆ, ಶೂರನಿಗೂ ಸೋರುವಿದೆ, ಕಾಲಕ್ಕೂ ತೊಡಕು ಇದೆ, ದೇವರಿಗೂ ಶಾಪವಿದೆ. ಏಳು 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 ಸೋಲನೊಪ್ಪದಿದ್ದೇಳು, ಸೋಲನೊಪ್ಪದಿದ್ದವಗೆ ಸೋಲೆ ಇಲ್ಲ ಕೇಳು. ಏಳು 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 ಸೋಲನೊಪ್ಪದಿದ್ದೇಳು, ಸೋಲನೊಪ್ಪದಿದ್ದವಗೆ ಸೋಲೆ ಇಲ್ಲ ಕೇಳು. ಸೋಲೆ ಇಲ್ಲ ಕೇಳು, ಸೋಲೆ ಇಲ್ಲ ಕೇಳು. ಆರತಿ ಹೊಡಕೆ ನಮ್ಮ ಜನ ಒಬ್ಬನ ಹೆಸರು ಕೇಳಿ ಅವನ ಜಾತಿ, ಕುಲ, ಧರ್ಮವನ್ನು ಕ್ಷಣ ಮಾತ್ರದಲ್ಲೇ ಗುರುತಿಸಬಲ್ಲ ಪ್ರಕಾಂಡ ಪಂಡಿತರು. ಅದಕ್ಕೆ ನಿನ್ನ ಓದು ಮತ್ತೆ ಸಾಧನೆಗೆ ಅಡ್ಡವಾಗಿರುವ ನಿನ್ನ ಜಾತಿ ಸೂಚಕ ಹೆಸರನ್ನ ತಿದ್ದಿ ಬಿಡೋಣ.
ಇಂದಿನಿಂದ ನಾನು ನಿನ್ನ ಗುರು ಮಹಾದೇವ್ ಅಂಬೇಡ್ಕರ್ ನಿನ್ನ ಹೆಸರನ್ನ ಭೀಮರಾವ್ ಸತ್ಪಾಲ್ ಅಂಬೇವಾಡಿಯಿಂದ ಭೀಮರಾವ್ ಅಂಬೇಡ್ಕರ್ ಅಂತ ಬದಲಾಯಿಸುವೆ. ನಮ್ಮ ವಂಶದ ಹೆಸರಿನ ವಾರಸುದಾರ ನೀನೆ. ಮುಂದೊಂದು ದಿನ ಈ ಹೆಸರು ಇಡೀ ಲೋಕದಲ್ಲಿ ಘೋಷವಾಕ್ಯ ಆಗಲಿದೆ. ಕೊಟ್ಟೆ ಸಮಾನತೆಯನ್ನು ರಾಷ್ಟ್ರ ಸಂವಿಧಾನಕ್ಕೆ ನೀನೆ ಶಿಲ್ಪಿಯು ನೀನೆ ಗಳಿಸಿಕೊಟ್ಟೆ ಸಮಾನತೆಯನ್ನು ನಿನ್ನ ಲೇಖನಿಯ ಬರದ ದೇಶ ಗರ್ಜನೆ ಒಂದು ಮಾತು ಕೂಡ ಭೀಮ ಗರ್ಜನೆ ನಾಯಕ ನೀನು ಭೀಮರಾವ್ ಮಹಾನಾಯಕ ನೀನು ಭೀಮರಾವ್ ನಾಯಕ ನೀನು ಸಂಕಟದಲ್ಲಿ ಬಂದೆ ನಿನ್ನಿಂದ ಅಸಮಾನತೆ ಈಗ ದೂರ ಸಂಕಟದಲ್ಲಿ ಬಂದೆ ಆಧಾರ ನಿನ್ನಿಂದ ಅಸಮಾನತೆ ಈಗ ದೂರ ಈ ತೋರಿದ ದಾರಿ ದೇಶ ಸಾಗಿದೆ ಸೂರು ನೀರು ಗೆಳೆದ ಈಗ ದೂರವಾಗಿದೆ ಒಡನಾಡಿಗಳೇ, ಇದು ನಮ್ಮ ಸಂವಿಧಾನ. ಇನ್ನು ಮುಂದೆ ಇದೇ ನಮ್ಮ ಬೆಳಕು, ಇದೇ ನಮ್ಮ ಕನ್ನಡಿ. ಇನ್ನು ತನಕ ಈ ನೆಲ ಯಾವುದೆಲ್ಲ ಮೌಲ್ಯಗಳನ್ನು ಪ್ರತಿಪಾದಿಸುತ್ತೋ ಅದೆಲ್ಲವೂ ಗೌಣ. ಇನ್ನು ಮುಂದೆ ನಮ್ಮ ನೆಲದ ಮಹಾಮೌಲ್ಯ ಸಮತೆ, ಮಮತೆ, ಸ್ವಾತಂತ್ರ್ಯ ಮತ್ತು ಈ ಅಡಿಪಾಯದ ಮೇಲೆ ನಿಲ್ಲೋದೇ ನಮ್ಮ ಪ್ರಜಾ ಸಮತ್ವ, ಡೆಮಾಕ್ರಸಿ. ಸ್ವಾತಂತ್ರ್ಯವನ್ನು, ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿಗೌರವ, ಸುರಕ್ಷತೆ ಮತ್ತು ಸಮಾನತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕಾಗಿ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸ್ವಿಯ ನವೆಂಬರ್ ತಿಂಗಳ 26ನೇ
ರೂಪಿಸಿ ಶಾಸನವಾಗಿ ರಚಿಸಿಕೊಂಡಿದ್ದೇವೆ. ಹರಿದು ಹರಿಯ ನುಡಿಸಿ ದುಡಿಯ ಮಡಿಸಿ ಹೆಳೆಯ ಕರ ಬಿಡಿಸಿ ಬಂದ ಕುದಿವ ಕರಳು ಕರಿ ನೆರಳ ಇರುಳು ವಿಷ ಕಂಠ ಕೊರಳು ಸೆರೆ ಬಿಡಿಸಿ ಬಂದ ನಿಗಿ